ಹಾಯ್ ಎಲ್ರಿಗೂ ನಮಸ್ಕಾರ. SCLT ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇದು ಯಾವ ಪಲ್ಯ ಅಂತ ನಿಮಗೇನಾದರೂ ಗೊತ್ತಿದೆಯಾ? ಇದು ಹಲಸಿನ ಸೋಳೆ ಪಲ್ಯ, ಆದರೆ ಉಪ್ಪಿನಲ್ಲಿ ಹಾಕಿರುವಂತಹ ಹಲಸಿನ ಸೋಳೆ ಪಲ್ಯ. ಇದನ್ನು ಉಪ್ಪಡಚ್ಚಿಲು ಅಂತ ಕೂಡ ಹೇಳ್ತಾರೆ, ಎಲ್ರಿಗೂ ಗೊತ್ತಲ್ವ? ಅದಕ್ಕೆ ಹಲಸಿನ ಬೀಜ ಹಾಕಿ ನಾನು ಒಂದು ಗರಿಗರಿಯಾದ ಪಲ್ಯ ಮಾಡಿದ್ದೇನೆ. ಅದನ್ನು ಎಷ್ಟು ಅವರು ನೀರಲ್ಲಿ ಹಾಕಿಡಬೇಕು ಅಂತೆಲ್ಲ ಹೇಳ್ಕೊಡ್ತೇನೆ. ಈ ಥರ ನೋಡಿ ಗರಿಗರಿಯಾದ ಪಲ್ಯ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ, ಹಾಗೆ ನೋಡಿಕೊಂಡು ಬರುವ ನಾವು. ಈಗ ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆಯನ್ನು ಓವರ್ ನೈಟ್ ಅಥವಾ 8ರಿಂದ 9 ಗಂಟೆ ಹೀಗೆ ಹಾಕಿ ಅದಕ್ಕೆ ನೀರು ಹಾಕಿ ಇಡಬೇಕು. ಯಾಕಂದರೆ ಇದು ಬಹಳ ಉಪ್ಪಿರುತ್ತೆ. ಕಲ್ಲುಪ್ಪು ಹಾಕಿರ್ತಾರಲ್ವ, ಕೆಡದಂತೆ. ಒಂದು 4 ವರ್ಷ ಕೂಡ ಇದನ್ನು ಇಡುವವರಿದ್ದಾರೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ. ಅಂದರೆ ಹಲಸಿನ ಸೊಳೆ ಕೂಡ ಗಟ್ಟಿ ಇರಬೇಕು. ಬಹಳ ಉಪ್ಪಿದೆ ಇದು. ಓವರ್ ನೈಟ್ ಇಲ್ಲಾಂದರೆ ಒಂದು ಸಾಮಾನ್ಯ 8ರಿಂದ 9 ಗಂಟೆ ನೀರಲ್ಲಿ ಹಾಕಿ ಇಟ್ಟು ನಂತರದಲ್ಲಿ ಅದನ್ನು ಚೆನ್ನಾಗಿ ತೊಳಿಬೇಕು. ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಉಪ್ಪು ಬಾಕಿ ಇರುತ್ತೆ. ಇದನ್ನೀಗ ಬೆಳಿಗ್ಗೆ ಆದಮೇಲೆ ಇದನ್ನು ಚೆನ್ನಾಗಿ ತೊಳೆದು 1-2 ಸಲ ತೊಳೆದು ಹಿಂಡಿ ಇಡಬೇಕಾಗ ಉಪ್ಪು ಹೋಗಿರುತ್ತೆ. ಅದಕ್ಕೆ ಏನು ನಮಗೆ ಉಪ್ಪಿನ ಅಗತ್ಯ ಇದೆ ಅಷ್ಟು ಉಪ್ಪು ಮಾತ್ರ ಇರ್ತದೆ. ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಪಲ್ಯ ಮಾಡೋದು. ನೋಡಿ, ಬೆಳಿಗ್ಗೆ ಹಾಕಿದರೆ ಸಂಜೆ ಪಲ್ಯ ಮಾಡ್ಬೋದು, ರಾತ್ರಿ ಹಾಕಿದರೆ ಬೆಳಿಗ್ಗೆ ಪಲ್ಯ ಅಥವಾ ಮಧ್ಯಾಹ್ನ ಪಲ್ಯ ಮಾಡ್ಬೋದು. ಇದಕ್ಕೆ ಹಲಸಿನ ಬೀಜ ಕೂಡ ಮಿಕ್ಸ್ ಮಾಡಬೇಕು, ಆಗಲೇ ಚೆನ್ನಾಗಿರೋದು. ಇನ್ನೇನು ಮಿಕ್ಸ್ ಮಾಡುವಾಗಿಲ್ಲ, ಇದಕ್ಕೆ ಹಲಸಿನ ಬೀಜ ಅಷ್ಟೇ ಮಿಕ್ಸ್ ಮಾಡೋದು. ಇದು ನಾನು ಊರಿಂದ ತಗೊಂಡು ಬಂದಿರುವಂತಹ ಹಲಸಿನ ಸೋಳೆ ಅಥವಾ ಉಪ್ಪಾಡಚ್ಚಿಲು ಅಂತ ಕೂಡ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಸ್ವಚ್ಛವಾಗಿಟ್ಟರೆ 4 ವರ್ಷ ಕೂಡ ಭರಣಿಯಲ್ಲಿ ಹಾಗೆ ಇಡ್ಬೋದು. ಅಂದರೆ ಕಲ್ಲುಪ್ಪಲ್ಲೇ ಹಾಕಿ ಶುದ್ಧವಾದ ಕೈಯಲ್ಲೇ ಇದನ್ನು ಬಿಡಿಸಿ ಹಾಗೆ ಮಾಡೋದು ಇದು. ಇಲ್ಲಾಂದ್ರೆ ಅದು ನಿಲ್ಲೋದಿಲ್ಲ, ಕೊಡತ್ತೋಗುತ್ತೆ. ಮಾಡುವವರ ಕೈ ಕೂಡ ಶುದ್ಧವಾಗಿರಬೇಕು. ಆಮೇಲೆ ಕಲ್ಲುಪ್ಪು ಹಾಕಿ ಅದನ್ನು ಚೆನ್ನಾಗಿ ಭರಣಿಯಲ್ಲಿ ಬಂದ್ ಮಾಡಿಟ್ಟರೆ ತುಂಬ ಸಮಯ ಬರುತ್ತೆ. ಈಗ ಮತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಮಂಗಳೂರು ಸ್ಟೋರ್ಸ್. ಹೀಗೆ ಮುಚ್ಚಿಟ್ಟು 8 ಅಥವಾ 9 ಗಂಟೆ ನಂತರ ಓಪನ್ ಮಾಡಿ ಅದನ್ನು ಕಟ್ ಮಾಡುವ. ನೋಡಿ, ಈಗ ನಾನು ಓವರ್ ನೈಟೇ ಇದನ್ನು ನೀರಲ್ಲಿ ಹಾಕಿದ್ದೇನೆ. ಈ ನೀರಲ್ಲಿ ಉಪ್ಪಿದೆ. ಹಾಗೆ 1-2 ಸಲ ತೊಳೆದು ಹೀಗೆ ನೋಡಿ ಹೀಗೆ ಹಿಂಡಬೇಕು. ಹಿಂಡಿ ಆಮೇಲೆ ನಮಗೆ ಬೇಕಾದ ಸೈಜಿಗೆ ಕಟ್ ಮಾಡುವ. ಮೊದಲೆಲ್ಲ ನಮ್ಮ ಅಮ್ಮ ಎಲ್ಲ ಇದನ್ನು 2 ಪೀಸ್ ಮಾಡ್ತಾಯಿದ್ರು. ಆದರೆ ಸಪೂರಾಗಿ ಕಟ್ ಮಾಡಿದರೆ ಪಲ್ಯ ಸೂಪರಾಗಿರುತ್ತೆ. ಇದನ್ನು ತೊಳೆದು ಈಗ ನಾನು ಎಲ್ಲ ಕಟ್ ಮಾಡಿಕೊಂಡು ಬರ್ತೇನೆ. ಈಗ ನೋಡಿ, ಉಪ್ಪಿನ ಹಲಸಿನ ಸೋಳೆಯನ್ನು ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಆಯಿತು. ಈಗ ನಾವು ಹಲಸಿನ ಬೀಜವನ್ನು ರೆಡಿ ಮಾಡ್ಕೊಳ್ಬೇಕು. ಬರೀ ಇದನ್ನು ಮಾತ್ರ ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಒಂದು ಹಿಡಿ ಹಲಸಿನ ಬೀಜನ ಸಿಪ್ಪೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಈಗ ಇಷ್ಟು ಹಲಸಿನ ಬೀಜ ತಗೊಂಡಿದ್ದೇನೆ. ಇವಾಗ ಇದರ ಸಿಪ್ಪೆಲ್ಲ ತೆಗೆದು ಅದರ ಒಳಗಡೆ ಒಂದು ರೆಡ್ ಬರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು. ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬರ್ತೇನೆ ಈ ಹಲಸಿನ ಸೋಳೆಗೆ ಮಿಕ್ಸ್ ಮಾಡಲಿಕ್ಕೆ. ಈಗ ಹಲಸಿನ ಬೀಜದ್ದು ಸಿಪ್ಪೆಲ್ಲ ತೆಗೆದಿದ್ದೇನೆ. ಇದನ್ನು ತೆಗಿಬೇಕು ನೋಡಿ ಈಗ ಮೊದಲು. ಯಾಕಂದರೆ ಇದರಲ್ಲಿ ಒಂದು ರೀತಿ ಒಗರಿದೆ, ಇನ್ನೇನಿಲ್ಲ. ಒಂಥರ ಒಗರು ಇರುತ್ತೆ, ಸ್ವಲ್ಪ ಕಹಿ ಕೂಡ ಬರುತ್ತೆ. ಇದನ್ನು ಇವಾಗ ತೆಗೆದು ನಾನು ಅದನ್ನು ಸಣ್ಣ ಸಣ್ಣ ಪೀಸಾಗಿ ತಗೊಂಡು ಬರ್ತೇನೆ. ಇದನ್ನು ಈ ಥರ ತೆಗೆದ್ರೆ ಸಾಕು ನೋಡಿ, ಬೇಗ ಆಗುತ್ತೆ. ನಮ್ಮ ಸೌತೆಕಾಯಿ ಎಲ್ಲ ಸಿಪ್ಪೆ ತೆಗೆಯೋ ಸ್ಕ್ರೇಪರ್ ಇದೆಲ್ಲ, ಅದನ್ನು ಇದರಲ್ಲಿ ತೆಗೆದ್ರೆ ಇದನ್ನು ಹೀಗೆ ಮಾಡಬೇಕು ನೋಡಿ. ಹೀಗೆ ವೈಟ್ ಬರಬೇಕು. ಆಮೇಲೆ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೋಡಿ, ಈ ಥರ ಬರಬೇಕು ನೋಡಿ. ಈ ಥರ ಬರಬೇಕು ನೋಡಿ, ಆಲೂಗಡ್ಡೆ ಥರ ಸ್ಕಿನ್ನೆಲ್ಲ ಔಟ್ ಮಾಡಿ. ಈಗ ನಮಗೆ ಬೇಕಾದ ಅಳತೆಗೆ ಕಟ್ ಮಾಡುವ. ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಅಡುಗೆ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಅಡುಗೆ ಬೇಗ ಆಗಲಿ ಅಂತ ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಂದಿದ್ದೇನೆ. ಈಗ ತೊಳೆದ ಹಲಸಿನ ಬೀಜನ ಇದಕ್ಕೆ ಸೇರಿಸುವ. ಇದನ್ನೆರಡನ್ನು ಒಟ್ಟಿಗೆ ಪಲ್ಯ ಮಾಡೋದು. ಯಾಕೆಂದರೆ ಈ ಹಲಸಿನ ಇದಿದೆಯಲ್ಲ ಸೊಳೆಯಲ್ಲಿ ಕೆಲವು ಬೇಗ ಬೇಯೋದಿರುತ್ತೆ, ಕೆಲವು ಲೇಟಾಗಿ ಬೇಯೋದು ಕೂಡ ಇರುತ್ತೆ. ಇದು ಸ್ವಲ್ಪ ಲೇಟಾಗಿ ಬೇಯೋದು. ಹಾಗಾಗಿ ನಾನು ಹಲಸಿನ ಬೀಜ ಮತ್ತದು ಒಟ್ಟಿಗೆ ಹಾಕಿದ್ದೇನೆ. ಇಲ್ಲಾಂದ್ರೆ ಹಲಸಿನ ಬೀಜನ ಮೊದಲು ಮಾಡಿ ನಂತರ ಅದು ಹಾಕಬೇಕು. ಕೆಲವು ಪಟ್ಟ ಅಂತ ಬೇಯುತ್ತೆ, ಇದು ಸ್ವಲ್ಪ ಲೇಟ್ ಸಮಯ ತೆಗೆಯುತ್ತೆ.
ನೋಡಿ ಇವಾಗ ಇಲ್ಲಿ 1.5 ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೇನೆ. ಮಾಮೂಲಿ ಉದ್ದಿನಕಾಳು, ಕಡಲೆಬೇಳೆ, ಸಾಸಿವೆ ಹಾಕಬೇಕು. ಈಗ ನಾವು ಕಟ್ ಮಾಡಿಟ್ಟ ಹಲಸಿನ ಬೀಜ ಮತ್ತು ನಮ್ಮ ಹಲಸಿನ ಸೋಳೆಯನ್ನು ಹಾಕುವ. ಉಪ್ಪಾಡಚ್ಚಿಲು ಅಂತ ಕೂಡ ಹೇಳ್ತಾರೆ ಇದಕ್ಕೆ ತುಳು ಭಾಷೆಯಲ್ಲಿ. ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸೋದೇ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕುವ. ಇದೆಲ್ಲ ಜಾಸ್ತಿ ಖಾರ ಮಾಡುವಾಗಿಲ್ಲ. ಒಂದು 3/4 ಸ್ಪೂನಿಂದ ಹಿಡಿದು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೆ ನಾನು. ಇದು ಮನೆಯಲ್ಲೇ ಮಾಡಿದ ಪುಡಿ. ಸ್ವಲ್ಪ ಸಾಕು, ಜಾಸ್ತಿ ಖಾರ ಆದರೆ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡುವಲ್ಲ, ಸ್ವಲ್ಪ ಇಂಗ್ಲೀಷ್ ಮಾತಾಡುವಲ್ಲ. ಎಷ್ಟು ಮಲಯಾಳಂ ಮಿಕ್ಸ್ ಮಾಡೋದಕ್ಕೂ ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡುವ, ಹಾಗಾದರೂ ವೀಡಿಯೋ ಓಡುತ್ತಾ ನೋಡು. ಈಗ ಇದನ್ನು ಮಿಕ್ಸ್ ಮಾಡಬೇಕು ಅಥವಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಈಗ ಉಪ್ಪಿನ ಅವಶ್ಯಕತೆ ಇಲ್ಲ. ಮತ್ತೆ ನೋಡು, ಏನಾದರೂ ನಾವು ಇದು ನೀರೆಲ್ಲ ಹಾಕಿ ಉಪ್ಪು ತೆಗೆದಿದ್ದೇವಲ್ಲ, ಮತ್ತೆ ಅವಶ್ಯಕತೆ ಇದ್ದರೆ ನಾವು ಉಪ್ಪು ಹಾಕುವ. ಈಗ ಇದಕ್ಕೆ ಬೇಯಲಿಕ್ಕೆ ನೀರು ಹಾಕುವ ನಾವು. ಈಗ 1 ಗ್ಲಾಸ್ ನೀರು ಹಾಕ್ತಾಯಿದ್ದೇನೆ ನಾನು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಸಂಜೆ ಕೂಡ ಟೀಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಮುಚ್ಚಿಡ್ತಾ ಇದ್ದೇನೆ. ಇದು ಬೇಯುವಾಗ ನಾವು ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಅಲ್ಲ, ತೆಂಗಿನ ತುರಿ ಎಲ್ಲ ರೆಡಿ ಮಾಡುವ. ಈಗ ಬೇಯ್ತಾ ಇರಲಿದು, ಮುಚ್ಚಿಡ್ತಾ ಇದ್ದೇನೆ ನಾನು. ಅದರ ಪಾಡಿಗೆ ಅದು ಬೇಯ್ತಾ ಇರುವಾಗ ಸ್ವಲ್ಪ ಸಣ್ಣ ಕಪ್ಪು ತೆಂಗಿನಕಾಯಿ ತುರಿದು ಅದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡು ಬರ್ತೇನೆ. ಈಗ 1 ಕಪ್ಪು ನಾನು ತೆಂಗಿನ ತುರಿ ತಗೊಂಡಿದ್ದೇನೆ. ಇದಕ್ಕೆ ಸಣ್ಣ 1-2 ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ತಾಯಿದ್ದೇನೆ. ಹಾಗೆ 1 ಚಿಟಿಕೆ ಜೀರಿಗೆ. ಇದನ್ನು ಪುಡಿ ಮಾಡ್ಕೊಂಡು ಬರ್ತೇನೆ. ಈಗ ತೆಂಗಿನ ತುರಿ ಪುಡಿಯಾಗಿದೆ ನೋಡಿ. ಇದು ಬೆಂದಿದೆಯಾ ನೋಡುವ. ನೋಡಿ, ಸ್ವಲ್ಪ ನೀರು ಕೂಡ ಬತ್ತಬೇಕಿದು, ಅಷ್ಟೊತ್ತಿಗೆ ಇದು ಚೆನ್ನಾಗಿ ಬೇಯುತ್ತೆ. ಎಷ್ಟು ಸೂಪರಾಗಿರುತ್ತಲ್ಲ. ಇದೆಲ್ಲ ಹಳೆಯ ಕಾಲದ ಸಂಪ್ರದಾಯದ ಒಂದು ಪಲ್ಯ ಇದು. ಈಗಲೂ ನಮ್ಮ ತಾಯಿ ಮನೆಯಲ್ಲಿ ಇದು ಪಲ್ಯ ಹಾಕಿರ್ತಾರೆ. ಹೆಚ್ಚಾಗಿ ನನಗೆ ಬೇಕಾಗಿ ಹಾಕೋದು, ನನಗೆ ಬಹಳ ಇಷ್ಟ ನೋಡಿ. ಇದಕ್ಕೆ ಉಪ್ಪು ಹಾಕಬೇಕಾದ ಅಗತ್ಯ ಇಲ್ಲ. ಈಗ 2 ಸಹ ಬೆಂದಿದೆ. ಸ್ವಲ್ಪ ನೀರು ಕೂಡ ಬತ್ತಲಿ. ಕರಿಬೇವು ಸೊಪ್ಪು ಹಾಕೋಣ. ಈಗ ನೋಡಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೇನೆ. ನೋಡಿ, ಹಳೆಯ ಕಾಲದಲ್ಲಿ ಇರುವ ಜನಗಳಿಗೆ ಇರುವ ಒಂದು ಜ್ಞಾನ ಈಗಿನ ಜನರಿಗೆ ಖಂಡಿತ ಇಲ್ಲ. ನೋಡಿ, ಹಲಸಿನ ಹಣ್ಣಿನ ಅಥವಾ ಹಲಸಿನಕಾಯಿ ಸೀಸನಲ್ಲಿ ಹೀಗೆ ಮಾಡಿ ಮಳೆಗಾಲದಲ್ಲೆಲ್ಲ ಇದನ್ನೆಲ್ಲ ತಿಂದು ಅಂದಿನ ಕಾಲದಲ್ಲಿ ಹೊಟ್ಟೆ ತುಂಬಿಸ್ತಾಯಿದ್ರು. ಅನ್ನ ಜೊತೆ ಇದನ್ನು ಕೂಡ ತಿಂದು ಆರೋಗ್ಯವನ್ನೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದ್ರು ನೋಡಿ. ಈಗ ಇದೆಲ್ಲ ಸಿಗುತ್ತೆ, ಇದು ರೆಡಿ ಪಲ್ಯನೂ ಸಿಗುತ್ತೆ. ಆಮೇಲೆ ಹಲಸಿನ ಸೋಳ ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ನಮ್ಮ ಉಸಿರೊಂದು ಬಿಟ್ಟಲ್ವ. ಸ್ವಲ್ಪ ನೀರು ಬತ್ತಿದಾಗ ಇದಕ್ಕೆ ನಮ್ಮ ತೆಂಗಿನ ತುರಿ ಹಾಕುವ. ಈಗ ಬೆಂದಿದೆ ಇದು. ಈಗ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಾನು. ತೆಂಗಿನ ತುರಿ ಕೂಡ ಈ ನೀರು ಜೊತೆ ಇದರಲ್ಲಿ ಸ್ವಲ್ಪ ನೀರಿದೆ ಅಲ್ವ, ಅಂದರೆ ಬೇಯ್ತಾ ಹೋಗಬೇಕು. ಇದನ್ನು ಮಾಡಿ ಒಂದು 2-3 ದಿನ ಇಟ್ಟು ತಿನ್ಬೋದು, ಏನು ತೊಂದರೆ ಇಲ್ಲ.
ಸಂಜೆ ಟೀಗೆ ಕಾಫಿಗೆ ಇನ್ನೂ ಚೆನ್ನಾಗಿರ್ತದೆ ಅದು. ಈ ಒಂದು ಮಳೆ ಸಮಯದಲ್ಲಿ ಹೇಳೋದೇ ಬೇಡ ಇದಕ್ಕಿರೋ ರುಚಿ. ಈಗ ನೀರು ಬತ್ತುವಾಗ ತೆಂಗಿನ ತುರಿ ಕೂಡ ಚಂದವಾಗಿ ಬೇಯ್ತದೆ. ಹಾಗೆ ನಮ್ಮ ಸ್ಟವನ್ನು ಕೂಡ ಆಫ್ ಮಾಡುವ. ನೀರೆಲ್ಲ ಬತ್ತಿದೆ ನೋಡಿ, ತೆಂಗಿನ ತುರಿಯು ಬೆಂದಿದೆ, ಹಲಸಿನ ಬೀಜ ಬೆಂದಿದೆ, ಹಾಗೆ ಹಲಸಿನ ಸೋಳೆ ಕೂಡ ಬೆಂದಿದೆ. ಈ ಥರ ಬಿಡಿ ಬಿಡಿಯಾಗಿರ್ಬೇಕು, ಅದೆಲ್ಲ ಹಲಸಿನಕಾಯಿ ಆಗಿ ಇರುವುದಿಲ್ಲ. ನಮ್ಮ ತಾಯಿ ಮನೆ ಹಲಸಿನಕಾಯಿ ಹೀಗಿರುತ್ತೆ, ಅಲ್ಲಿಂದಲೇ ತಂದಿದ್ದು ನಾನಿದು. ನನಗೆ ಅಂತ ಒಂದು ಭರಣಿ ಹಾಕಿಟ್ಟಿದ್ದಾರೆ, ಇನ್ನೊಂದು ಸಲ ಹೋದಾಗ ಮತ್ತೆ ತರಬೇಕು. ಇನ್ನೊಂದು 4-5 ಸಲ ಮಾಡುವಷ್ಟು ತೆಗೆದಿಟ್ಟಿದ್ದೇನೆ ನಾನು. ಇದರಲ್ಲಿ ಇನ್ನು ಬೇರೆ ಉಂಡಲಿಕ್ಕಂತೆಲ್ಲ ಮಾಡ್ಬೋದು. ಹಾಗೆ ಸ್ಟವ್ ಆಫ್ ಮಾಡ್ತಾಯಿದ್ದೇನೆ ಈಗ ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆ ಮತ್ತು ಹಲಸಿನ ಬೀಜದ ಗರಿಗರಿಯಾದ ಪಲ್ಯ ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ. ಹಲಸಿನ ಸೋಳೆ ಸಿಕ್ಕಿಲ್ಲ ಅಂದರೆ ಬೇರೆ ಹಾಕಿರೋ ಮನೆಯಲ್ಲಿ ಕೂಡ ಕೇಳ್ಬೋದು. ಕೆಲವರು ತುಂಬ ಹಾಕಿಟ್ಟಿರ್ತಾರೆ, ಇಲ್ಲಾಂದರೆ ಮಂಗಳೂರು ಸ್ಟೋರ್ಸು ಈ ಥರ ಎಲ್ಲ ಸಿಗುತ್ತೆ, ಅಲ್ಲಿಂದ ತಂದು ಮಾಡಿ. ಮಾತ್ರ ಒಂದು 8-9 ಅವರ್ ಅದನ್ನು ನೀರಲ್ಲಿ ನೆನೆ ಹಾಕಿ ಉಪ್ಪೆಲ್ಲ ತೆಗಿಬೇಕು, ಹಾಗೆ ಮಾಡುವಾಗಿಲ್ಲ. ನೋಡಿ, ಇದನ್ನು ನೋಡಿ ಮನೆಯಲ್ಲೆಲ್ಲರೂ ಮಾಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತಷ್ಟು ಒಳ್ಳೆಯ ಒಂದು ಅಡುಗೆಯೊಂದಿಗೆ ನಾನು ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಪ್ರೀತಿ ಇಲ್ಲಾಂದರೆ ಏನೂ ಸಾಧ್ಯ ಇಲ್ಲ. ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ನಾವು ಮೀಟ್ ಮಾಡೋಣ. ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಮೊದಲೇ ಹೇಳಿದಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೆಚ್ಚೆಚ್ಚು ವ್ಯೂಸ್ ಕೊಡ್ತಾಯಿರಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.